ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ಹೊಲದ ಹತ್ರ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು, ಸೊ ಶುಂಠಿ ಹೊಲದ ಹತ್ರ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾನೊಂದು ವ್ಲಾಗ್ ಶೇರ್ ಮಾಡಿದ್ದೆ, 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಲಾಸ್ ಆಯಿತು, 4 ಲಕ್ಷ ವೇಸ್ಟ್ ಆಯಿತು ಅಂತ. ಸೊ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಫುಲ್ಲು ಎಲ್ಲ ಶುಂಠಿ ಹುಟ್ಟೇ ಇರಲಿಲ್ಲ ಅಂತ ಹೇಳಿ ವ್ಲಾಗ್ ಶೇರ್ ಮಾಡಿದ್ದೆ. ಬಟ್ ಆ ಕಡೆ ಹೆಸಿ ಇವತ್ತು ಆ್ಯಕ್ಚುಲಿ ಲಾಸ್ಟ್ ಒಂದು ವಾರದಿಂದ ಇಲ್ಲಿವರೆಗೂ ಸುಮಾರು ಒಂದು 40,000-50,000 ರೂಪಾಯಿ ಔಷಧಿಗೆ ಖರ್ಚು ಮಾಡಿದ್ದೀವಿ. 40-50 ಸಾವಿರ ಔಷಧಿ ಹಾಕಿದ್ಮೇಲೆ ನೋಡ್ತಿರ್ಬೋದು ಗೈಸ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ಆ ಸೈಡಂತೂ ಫುಲ್ಲು ಕಂಪ್ಲೀಟಾಗಿ ಎಲ್ಲ ಗಿಡ ಬಂದಿದೆ. ಬಟ್ ಕೆಲವೊಂದು ಜಾಗದಲ್ಲಿ ಗಿಡಗಳು ಬಂದಿಲ್ಲ, ಬಟ್ ಅದು ಬಂದಿದೆ, ಅದಿನ್ನೂ ಗ್ರೋ ಆಗಬೇಕಷ್ಟೇ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಿರ್ಬೋದು, ಅದು ಕೆಲವೊಂದಷ್ಟು ಗಿಡ ಇನ್ನೂ ಚಿಕ್ಕ ಚಿಕ್ಕದು ಈಗ ಸ್ಟಾರ್ಟ್ ಆಗ್ತಾಯಿದೆ, ಅದು ಗ್ರೋ ಆಗಿಲ್ಲ. ಅದನ್ನು ಗ್ರೋ ಆದರೆ ತುಂಬ ಚೆನ್ನಾಗೇ ಬರ್ತಾಯಿದೆ. ಗೊತ್ತಿಲ್ಲ, ಎಲ್ಲ ದೇವರ ಆಶೀರ್ವಾದ ಅಂತ ಅಂದ್ಕೊತೀನಿ. ಇನ್ನು ಇವತ್ತು ಆ್ಯಕ್ಚುಲಿ ಗೊಬ್ಬರ ಎಲ್ಲ ತೊಗೊಂಬಂದಿದ್ದಾರೆ. ಅದಕ್ಕೂ ಆಲ್ಮೋಸ್ಟ್ ಇವಾಗ ಬರೀ ಗೊಬ್ಬರಗೇ 15,000 ರೂಪಾಯಿ ದುಡ್ಡಾಗಿದೆ. ಶುಂಠಿ ಹಾಕೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು, ಅದ್ರದ್ದು ಖರ್ಚು, ಅದಕ್ಕೆ ಅಂತಲೇ ದುಡ್ಡು ಇಟ್ಕೊಂಬಿಟ್ಟಿರಬೇಕು. ಸೊ ಅದಕ್ಕೆ ಸುಮಾರು ಜನ ನೀವು ನೋಡ್ಬೋದು, ನಮ್ಮೂರ ಸೈಡೆಲ್ಲ ಶುಂಠಿಲಿ ಎಷ್ಟೇ ಲಾಸ್ ಆದ್ರೂ ಕೂಡ ಬಿಡಲ್ಲ. ಈ ವರ್ಷ 10 ಲಕ್ಷ ಕಳ್ಕೊಂಡಿದ್ರು ಮುಂದಿನ ವರ್ಷ ಎಲ್ಲ ಅಥವಾ ಇನ್ನೂ ಒಂದು 5 ವರ್ಷ ಬಿಟ್ಟಾದರೂ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ಎಷ್ಟು ಲಾಸ್ ಆದ್ರೂ ಏನಂತಾರೆ, ಶುಂಠಿ ಹಾಕೋದನ್ನು ಮಾತ್ರ ಬಿಡಲ್ಲ ಅವರು. ಇನ್ನು ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಫುಲ್ಲು ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟ್ ಟೈಮ್ ಶೇರ್ ಮಾಡಿದಾಗ ಇಷ್ಟೊಂದು ಖರ್ಚು ಮಾಡಿ ಹಿಂಗಾಯ್ತಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಫೀಲ್ ಆಗಿದ್ದೆ ನಾನು. ತುಂಬ ಬೇಜಾರಾಗಿತ್ತು ನನಗೆ, ಯಾಕೆ ಹಿಂಗಾಯಿತು ಅಂತ ಹೇಳಿ. ಬಟ್ ನಾನು ಔಷಧಿ ಅವರು ಕೊಡ್ತಾಯಿದ್ದಾರಲ್ಲ, ಅವ್ರಿಗೂ ಕೂಡ ಪಾಪ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಫುಲ್ಲು ಮೆಡಿಸನ್ ಹೇಳ್ತಾ ಇದ್ದಾರೆ. ಆ ಕಡೆಯಿಂದ ತೋರಿಸ್ತೀನಿ ನೋಡಿ ಹೆಂಗೆ ಕಾಣಿಸ್ತಿದೆ, ಹೆಂಗಿದೆ ಅಂತೇಳಿ. ಬಟ್ ಒಂದು ರೇಂಜ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ತೋರಿಸ್ತೀನಿ ನೋಡಿ ಗೈಸ್, ಇಲ್ಲಿ ನೋಡಿ. ಸೊ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಬಟ್ ಇದ್ರ ಮೇಲೆ ಯಾರು ಕಣ್ಣು ಬೀಳ್ದಂಗೆ ಇರಲಿ. ನೋಡ್ತಿರ್ಬೋದು, ಕೆಲವೊಂದು ಜಾಗದಲ್ಲಷ್ಟೇ ಸಣ್ಣ ಸಣ್ಣ ಗಿಡ ಇದೆ, ಅದು ಕೂಡ ಗ್ರೋ ಆಗಬೇಕು. ಅದೆಲ್ಲ ಗ್ರೋ ಆದರೆ ಓಕೆ ಅನಿಸುತ್ತೆ, ಚೆನ್ನಾಗಿದೆ. ಥ್ಯಾಂಕ್ಸ್. ಇನ್ನು ನಾವು ಈ ಸಲ 1 ಎಕರೆ ಹಾಕಿದ್ದೀವಿ ಶುಂಠಿ ಅಷ್ಟೇ. ಸೊ ಒಂದತ್ರ ಇವಾಗ ಗೊಬ್ಬರ ಮಿಕ್ಸ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಟ್ಟು ನಾಳೆ ಹಾಕೋಣ ಅಂದ್ಕೊಂಡ್ವಿ. ಬಟ್ ನಾಳೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗ್ತಿರೋದ್ರಿಂದ ಹಾಕ್ತಾಯಿಲ್ಲ. ಅದು ಅಲ್ದಿರ ಮೋಡ ಸ್ವಲ್ಪ ಮಳೆ ಬರೋ ಥರ ಇತ್ತು. ಸೊ 15,000-16,000 ರೂಪಾಯಿ ತೊಗೊಂಡು ಬಂದು ಮತ್ತು ಮಳೆ ಬಂದರೆ ಗೊಬ್ಬರ ಎಲ್ಲ ಕೊಚ್ಕೊಂಡು ಹೋಗುತ್ತಲ್ಲ ಅಂಥೇಳಿ ಇವತ್ತು ಹಾಕಲಿಲ್ಲ. ಹಂಗೆ ಅಂದ್ಕೊಂಡು ಹೊಲದ ಹತ್ರ ಬಂದರೆ ಆಟೋಮೆಟಿಕ್ಕಾಗಿ ಇಷ್ಟೊತ್ತು ಒಂದು ಸ್ವಲ್ಪ ಸೋನೆನೂ ಬಂದು ಹೋಗಿದೆ. ಬಟ್ ಈಗ ನೋಡಿದ್ರೆ ಮಳೆ ಬರ್ತಾಯಿದೆ. ಸೊ ಇಷ್ಟು ಬಂದಿರೋದು ನೋಡಿ ಖುಷಿ ಆಯಿತು. ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಯಾರಿಗೂ ಏನೂ ಮಾಡಿಲ್ಲ ಅಂದಮೇಲೆ ದೇವರು ಟೆಸ್ಟ್ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ ಕೆಲವರು. ಏನೇ ಆದರೂ ತಡ್ಕೋಬೇಕು, ಏನೇ ಆದ್ರೂ ಬೇಗ ಡಿಸಿಷನ್ ತೊಗೊಬಾರ್ದು ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಅನಿಸುತ್ತೆ. ಬಟ್ ಆ ಕಡೆ ಹೊಲ ಅಂತೂ ತೋರಿಸಿದ್ದೀನಿ, ಅಲ್ಲಿ 1 ಎಕರೆ ಹಾಕಿರೋದು. ಈ ಕಡೆ ಇನ್ನೊಂದು ಅರ್ಧ ಎಕರೆ ಇದೆ. ಈಗ ಇಲ್ಲಿಂದ ಆ ಹೊಲದ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲೂ ಹೋಗಿ ಅಲ್ಲೂ ಶುಂಠಿ ಹೆಂಗಿದೆ ನೋಡಿಕೊಂಡು. ಇನ್ನು ಈ ಸೊಪ್ಪು ಮತ್ತು ಇದು ಅಣಬೆ ಇವತ್ತು ಸಾಯಂಕಾಲ ಗೊಜ್ಜು ಮಾಡಿದ್ನಲ್ಲ, ಅದಕ್ಕೆ ಫ್ರೈ ಮಾಡಿಕೊಡು ಅಂತೇಳಿ ಕಿತ್ಕೊಂಡಿದ್ದಾರೆ. ಇನ್ನೊಂದೆರಡು ಅಣಬೆ ಎಲ್ಲಾದರೂ ಸಿಕ್ಕಿದ್ರೆ ನೋಡಬೇಕು. ಇನ್ನು ಈ ಸೊಪ್ಪು ಆ್ಯಕ್ಚುಲಿ ಇದರಲ್ಲಿ ಚಟ್ನಿ ಮಾಡ್ತೀವಿ ನಾವು. ಈ ಸೊಪ್ಪು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಅದು ಯಾವ ಸೊಪ್ಪು ಅಂತ. ಬಟ್ ಇದನ್ನು ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಎಕ್ಸಾಕ್ಟಾಗಿ ನನಗೆ, ಅಲ್ಲಿ ಕೇಳಿ ಹೇಳಬೇಕು. ಬಟ್ ಖುಷಿ ಆಗ್ತಾಯಿದೆ, ಒಂದು ರೇಂಜಿಗೆ ಒಂಚೂರು ಸಕ್ಸಸ್ ಆಗಿದೆಯಲ್ಲ, ಅದೇ ಖುಷಿ. ನೋಡೋಣ ದೇವ್ರು ನಮ್ಮ ಪಾಲಿಗೆ ಎಷ್ಟು ಕೊಡ್ತಾನೋ ಅಷ್ಟೇ ಕೊಡಲಿ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಮತ್ತು ಇಲ್ಲೂ ಗಿಡ ನೋಡಿ ಗೈಸ್, ಈ ಕಡೆಯೂ ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲ ಚೆನ್ನಾಗಿ ಗ್ರೋ ಆಗಿದೆ.
ಫಸ್ಟಿಗೂ ಇವಾಗ್ಲಿಗೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ. ನಾನಂತೂ ಲಾಸ್ಟ್ ಟೈಮ್ ಬಂದಾಗ ಹೊಲದ ಹತ್ರ ನೋಡಿದಾಗ ಹೋಯ್ತು 4 ಲಕ್ಷ ಅನ್ನೋಷ್ಟು ಪಾಪ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿತ್ತು. ಬಟ್ ಆ್ಯಕ್ಚುಲಿ ಲಾಸ್ಟ್ ವೀಕ್ ಬಂದು ಕಳೆ ಎಲ್ಲ ತೆಗ್ಸಾಕಿದ್ರಲ್ಲ, ಅದನ್ನೆಲ್ಲ ಬಾಚಾಕಕ್ಕೆ ಬಂದಾಗ್ಲೂ ಅಷ್ಟೇ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಟ್ ಆಗಲಿಲ್ಲ. ಲೋಕಿ ಇಲ್ಲ ಆಗುತ್ತೆ ಸುಮ್ಮನಿರು, ನಾನು ಔಷಧಿ ಹಾಕಿದ್ದೀನಿ ಆಗ್ತಾಯಿದ್ದೀನಿ ಅಂತ ಏನೇ ಹೇಳಿದ್ರು ನನಗೆ ಒಂದು ಸಮಾಧಾನ ಆಗಿರಲಿಲ್ಲ. ಬಟ್ ಈಗ ಒಂದು ವಾರ ಬಿಟ್ಟು ಹೊಲದ ಹತ್ರ ಬರ್ತಾಯಿದ್ದೀನಿ. ಒಂದು ವಾರಕ್ಕೆ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂದರೆ ತುಂಬ ಡೆವಲಪ್ ಆಗಿದೆ. ಈಗಲೂ ಅಷ್ಟೇ ಇನ್ನೂ ಡೆವಲಪ್ ಆಗೋದಕ್ಕೆ ಅದಕ್ಕೆ ಅಂತಲೇ ಒಂದು 15,000 ರೂಪಾಯಿಗೆ ಗೊಬ್ಬರ ಎಲ್ಲ ತೊಗೊಂಬಂದಿದ್ದಾರೆ. ಅದೆಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀವಿ. ಸೊ ಅದನ್ನೆಲ್ಲ ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ ವೀಕ್ ಬಂದು ಮತ್ತೆ ಹೆಂಗಾಗಿದೆ ಏನು ಅನ್ನೋದನ್ನು ಮತ್ತೆ ಶೇರ್ ಮಾಡ್ತೀನಿ ಗೈಸ್. ಸೊ ಬನ್ನಿ, ಗೊಬ್ಬರ ಎಲ್ಲ ಎಲ್ಲಿಟ್ಟಿದ್ದಾರೆ ಏನು ನೋಡೋಣ. ಅದೇ ಒಂದು ಅಣಬೆ ಸಿಕ್ಕಿತ್ತು ಅಲ್ಲ, ಆ್ಯಕ್ಚುಲಿ ಲೋಕಿಗೆ ಇನ್ನೂ 1-2 ಅಣಬೆ ಸಿಕ್ಕಿದೆ. ಏನು ಸಿಕ್ತಾ? ನೀನು ತಿನ್ಲಿ ಅಂತಾನೆ ಸಿಕ್ಕೈತೆ. ಎಲ್ಲೈತೆ? ಕಿತ್ತಾಕಿಕ್ಕಿದ್ದಂತೆ. ನಾನು ಹೇಳ್ದೆ ಅದು ಕಿತ್ತಿರಂಗೈತೆ. ಏನು ಕೃತೀಕ್ಷ ಅಂದರೆ ಇಲ್ಲಿ ಯಾರೋ ಕಿತ್ತಾಕಿಟ್ಟಿದ್ರು ಅಂತ ಹೇಳಿದ್ರು. ಎಲ್ಲ ಸರಿಲ್ಲ ಅಂತ ಹೇಳಿ ನನ್ನ ಮಗಳು ನೋಡಿ ನನ್ನ ವೇಲ್ ತಗೊಂಡು ವೇಲಲ್ಲೆಲ್ಲ ಅಣಬೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಳೆ. ಸೊ 3 ಅಣಬೆ ಸಿಕ್ಕಿದೆ ಸದ್ಯಕ್ಕೆ. ಒಬ್ರಿಗೆ 3 ಅಣಬೆ ಸಾಕು ಅನ್ಸುತ್ತೆ. ಮನೆಗೆ ಒಂದು ಸ್ವಲ್ಪ ಹೂವು ಬೇಕಾಗಿದೆ. ನಾಳೆ ಪೂಜೆಗೆಲ್ಲ ಅಲ್ಲಿ ಹೊಲದ ಹತ್ರ ಹೂವು ಎಲ್ಲ ಸಿಗುತ್ತೆ, ಬನ್ನಿ ಅಲ್ಲಿ ಹೋಗೋಣ. ಆ್ಯಕ್ಚುಲಿ ಏನಂದರೆ ಹಳ್ಳಿ ಕಡೆ ಆ್ಯಕ್ಚುಲಿ ಎಲ್ಲ ಫ್ರೀಯಾಗಿ ಸಿಗ್ದಂಗೆ ಆಗುತ್ತೆ. ಮನೆಗೆ ಸೊಪ್ಪು, ಆಲೂಗಡ್ಡೆ ಹಾಕಿದಾಗ ಆಲೂಗಡ್ಡೆ, ತರಕಾರಿ ಬೆಳೆದಾಗ ತರಕಾರಿ, ಬೀನ್ಸ್ ಬೆಳೆದಾಗ ಬೀನ್ಸು, ಟೊಮೊಟೊ ಅಲ್ಲಿ ಹಾಕಿದಾರಲ್ಲ ಬೀನ್ಸು, ಅದೇ ಬೀನ್ಸು. ಅಲ್ಲಿ ಕಡ್ಡಿ ಕಟ್ಟಿದ್ದಾರೆ ನೋಡು, ಅದು ನಡಿ. ಏನು ಬೇಕೋ ಎಲ್ಲ ಸಿಗುತ್ತೆ. ಇನ್ನು ಬೆಂಗಳೂರಲ್ಲಂತೂ ಎಲ್ಲ ದುಡ್ಡು ಕೊಟ್ಟು ತಗೊಳ್ತಾನೆ ಇರಬೇಕು. ಒಂದು ಮೊಳ ಹೂವು, 1-2 ಮೊಳ ಹೂವು ಬೇಕು ಅಂದರೂ 100 ರೂಪಾಯಿ ಕೊಡಬೇಕು. ಆದರೆ ಗಂಡಸಿಲೆಲ್ಲ ಇಲ್ಲೇ ಸಿಗುತ್ತಂತೆ. ನನ್ನ ಮಗಳು ಹೇಳ್ತಿದ್ದಾಳೆ ಗಂಡಸಿಲ್ಲ ಅಂತಲೇ ಅಲ್ಲ, ಹಳ್ಳಿಲೆಲ್ಲನೂ ಸಿಗುತ್ತೆ ನೋಡಿ. ಹೂವು ಕಿತ್ಕೊಂಬರೋಕೆ ಕವರ್ ಇರಲಿಲ್ಲ, ಅಲ್ಲೇ ಒಂದು ತೊಟ್ಟಿ ಮನೆ ಹತ್ರ ಒಂದು ಕವರ್ ಸಿಕ್ಕಿದ್ದು. ಆ ಕವರ್ನೇ ತೊಳ್ಕೊಂಡು ನೀಟಾಗೆಲ್ಲ ತೊಳ್ಕೊಂಡು ಹೂವು ಕಿತ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇದೆ. ಹೊಲದ ಹತ್ರ ಇಲ್ಲಿಂದ ಹೋಗೋ ಅಷ್ಟರಲ್ಲೇ ತಲೆನೋವು ಬರುತ್ತೆ, ಆ ರೇಂಜಲ್ಲಿ ಗಾಳಿ ಇದೆ. ಇನ್ನು ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋಗಿ ಅಲ್ಲಿ ತುಂಬ ಕಣಗಳು ಹೂವು ಇದೆ ಗೈಸ್. ಹೂವು ಇದ್ದವ್ರಿಗೆ ಪೂಜೆ ಮಾಡಬೇಕು ಅನಿಸುತ್ತೆ, ಅಲ್ಲ ಹೂವು ಇರೋರು ಕಿತ್ಕೊಂಡು ಪೂಜೆ ಮಾಡೋಕ್ಕೆ ಕಷ್ಟ ಅಂತ ಆಡ್ತಾರೆ. ಹೂವು ಇಲ್ದಿದ್ದವರು ಹೂವು ಇದ್ದರೆ ಪೂಜೆ ಮಾಡೋಕ್ಕೆ ಕಷ್ಟ ಅಂತಾರೆ. ಏನಕ್ಕೆ ಹಾಂ ಪಾಪ ಏನೋ ಹಾಕಿ ಸತ್ತಾಗಿದೆ. ಅಪ್ಪ ಮಗ ನೋಡಿ ಗಾಯ್ಸ್, ಒಂದೊಂದೇ ಗಿಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲೆಲ್ಲಿ ಏನೇನು ರೋಗ ಬಿದ್ದಿದೆ ಅಂತ. ಋತ್ವಿಕ್, ನಿನಗೆ ಗೊತ್ತಾಗ್ತೈತ ಮಗನೇ? ಹಾಂ, ಗೊತ್ತಾಗ್ತೈತಾ ಗೈಸ್? ಇನ್ನು ಹೊಲದ ಹತ್ರ ಹೋಗಿ ಸ್ವಲ್ಪ ಮನೆಗೆ ಬೇಕಾಗಿರೋ ಹೂವು ಎಲ್ಲ ಕಿತ್ಕೊಂಡು ನಾನು ಕಟ್ಕೊಂಡು ಕೂತ್ಕೊಂಡಿದ್ದೆ. ಸೊ ಹೊಲದ ಚೀಲ ಎಲ್ಲ ಸುರ್ಕೊಳ್ತಿದ್ದ ಲೋಕಿ. ಯಾಕೆ ಅಂತ ಹೇಳಿದ್ರೆ ನಾಳೆ ನಾವು ದೇವಸ್ಥಾನಕ್ಕೆ ಹೊರಡೋದ್ರಿಂದ ಇವತ್ತೇ ಎಲ್ಲ ಗೊಬ್ಬರ ಎಲ್ಲ ಕಲಸಿಟ್ಬಿಡೋಣ, ಆಗಲ್ಲ ಅಂತ. ಯಾಕೆಂದರೆ ನಾಡಿದ್ದು ಶುಂಠಿಗೆ ಮಣ್ಣು ಹಾಕಕ್ಕೆ ಬರ್ತಾಯಿದ್ದಾರೆ. ತುಂಬ ಮಳೆ ಬರ್ತಾಯಿದೆ ನಮ್ಮ ಕಡೆ, ಅಂದರೆ ಜೋರು ಮಳೆ ಅಲ್ಲ, ಸ್ವಲ್ಪ ಸೋನೆ ಮಳೆ. ಈಗ 15-20 ಸಾವಿರ ರೂಪಾಯಿ ಕೊಟ್ಟು ಗೊಬ್ಬರ ಎಲ್ಲ ತೊಗೊಂಬಂದಾದಮೇಲೆ ಮಳೆ ಬಂದರೆ ಅದು ಸುಮ್ಮನೆ ಕೊಚ್ಕೊಂಡು ಹೋಗುತ್ತೆ, ಅದು ವೇಸ್ಟ್ ಅಲ್ವಾ. ಹಾಗಾಗಿ ಎಲ್ಲ ನೀಟಾಗಿ ಕಲಸಿಟ್ಟು ಬೇಡ, ಒಂದಿನ ಲೇಟಾದರೂ ಪರವಾಗಿಲ್ಲ,
ಲೇಟಾಗಿ ಹಾಕೋಣ ಅಂಥೇಳಿ ಎಲ್ಲ ತೊಗೊಂಬಂದಿಟ್ಟು ಕಲಿಸ್ತಾ ಇದ್ದಾನೆ. ಇನ್ನು ಮಣ್ಣು ಹಾಕೋಕೆ ಬರ್ತಾರಲ್ಲ, ಅವ್ರು ಮಣ್ಣು ಹಾಕ್ಕೊಂಡು ಹೋಗ್ತಿದ್ರೆ ಹಿಂದೆಯಿಂದ ಗೊಬ್ಬರ ಹಾಕ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ ಅಂಥೇಳಿ ಈಗ ಇದು 4-5 ಥರದ ಗೊಬ್ಬರ ಎಲ್ಲ ತಂದು ಒಂದು ಚೀಲದಲ್ಲಿ ಸುರ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾನೆ ಲೋಕಿ. ನಾವಿವಾಗ ಆ್ಯಕ್ಚುಲಿ ಕೂಲಿ ಆಳು ಕೊಟ್ರೂ ಹೋಗುತ್ತೆ ಪ್ರತಿಯೊಂದು ಕೆಲಸ ಮಾಡೋಕ್ಕೂ. ಸ್ವಲ್ಪ ಟೈಟ್ ಆಗಿದೆಯಲ್ಲ, ಮನೆ ಕಟ್ಟಿ ಸ್ವಲ್ಪ ಸಾಲ ಆಗಿರೋದ್ರಿಂದ ಆದಷ್ಟು ನಾವೇ ಮಾಡ್ಕೊತಾ ಇದ್ದೀವಿ. ನಾನು ಮುಂಚೆ ಎಲ್ಲ ಬೆಂಗಳೂರಲ್ಲಿದ್ದಾಗ ಏನೋ ಕೆಲಸ ಮಾಡ್ತಿರ್ಲಿಲ್ಲ. ಬಟ್ ಹಳ್ಳಿಗೆ ಬಂದಮೇಲೆ ಹಳ್ಳಿ ಜೀವನಕ್ಕೆ ಅಡ್ಜಸ್ಟ್ ಆಗಿ ಹಳ್ಳೀಲಿ ಏನಾಗುತ್ತೋ ಅದು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ಕೊಂಡು ಹೋಗ್ತೀನಿ. ಬಟ್ ಬ್ಯಾಕ್ ಪೇನ್ ಜಾಸ್ತಿ ಇರೋದ್ರಿಂದ ತೀರಾ ಕಷ್ಟದ ಕೆಲಸ ಎಲ್ಲ ಇನ್ನು ನಾನು ಏನು ಮಾಡೋಕ್ಕೆ ಹೋಗಲ್ಲ. ಇನ್ನು ಇಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಕೂಡ ಹೋಗ್ತೀವಿ. ಹೊಲದಿಂದ ಈಗಷ್ಟೇ ಮನೆಗೂ ಕೂಡ ಬಂದ್ವಿ. ಈಗ ಟೈಮ್ ಒಂದು 7:15 ಆಗಿದೆ. ಇನ್ನೊಂದು ಸ್ವಲ್ಪ ಮನೆಗೆಲ್ಲ ಹೂವು ಬೇಕಾಗಿತ್ತು, ಹೂವು ಕಿತ್ಕೊಂಡು ಹೂವು ಎಲ್ಲ ಕಟ್ಟಿ ಎತ್ತಿಟ್ಟಿದ್ದೀನಿ. ಈಗ ಸ್ವಲ್ಪ ಇಲ್ಲಿ ನೋಡ್ಬೋದು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕಪ್ಪ ಅಂದರೆ ನಾನು ಆಗಲೇ ಹೇಳಿದೆ, ಹೊಲದಲ್ಲಿ ಅಣಬೆ ಸಿಕ್ಕಿತ್ತು ಅಂಥೇಳಿ ಅದೆಲ್ಲ ಕ್ಲೀನ್ ಮಾಡಿ ಈ ಥರ ಎಲ್ಲ ಮಣ್ಣಿರುತ್ತೆ ಅದೆಲ್ಲ ನೀಟಾಗಿ ತೊಳೆದು ಬಿಡಿಸ್ಕೊಂಡು ಈ ಥರ ಇಟ್ಟಿದ್ದೀನಿ. ಇನ್ನೇನು ಅಣಬೆ ಕೂಡ ಮಾಡೋದಕ್ಕೆ ತಯಾರಿ ಮಾಡ್ಕೋಬೇಕು. ವೆರಿ ಸಿಂಪಲ್ಲು ಗೈಸ್ ಅದು. ಇಲ್ಲಿ ಈಗ ಆಲ್ರೆಡಿ ಒಂದು ಕಡೆ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಏನು ಬೇಕೋ ಅದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಜಸ್ಟ್ ಫ್ರೈ ಮಾಡಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಇನ್ನು ನಾಳೆ ಬೆಳಗ್ಗೆ ನಾವು 5 ಗಂಟೆಗೇ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಏನು ಅಂತ ಬೆಳಗ್ಗೆ ಶೇರ್ ಮಾಡ್ತೀನಿ. ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲ ಈಗಲೇ ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಕೂಡ ತೊಗೊಂಡಿದ್ದೀನಿ. ಎಣ್ಣೆ ಕಾದಿದೆ, ಅದು ಕೂಡ ಏನು ಸ್ವಲ್ಪ ಸಿಡಿಯುತ್ತಷ್ಟೇ. ಅದು ಸಿಡಿದ ಮೇಲೆ ಎಲ್ಲ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಈಸಿಯಾಗಿ ಮಶ್ರೂಮ್ ಫ್ರೈ ಅಂತೂ ರೆಡಿ ಆಗಿಬಿಡುತ್ತೆ. ಬನ್ನಿ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಇರೋದ್ರಿಂದ ಜಸ್ಟ್ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗೀತು. ಇನ್ನು ಈಗ ಅದು ಕೂಡ ಒಂಚೂರು ಸಿಡಿದಿದೆ. ಈಗ ಅದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು ಕೂಡ ಹಾಕ್ಕೊತೀನಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಬಟ್ ಟೇಸ್ಟ್ ಕೂಡ ತುಂಬ ಸಿಂಪಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ಎಲ್ಲ ಎಣ್ಣೆಲೇ ಫ್ರೈ ಆಗಬೇಕಲ್ಲ, ಹಂಗಾಗಿ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ. ಜಾಸ್ತಿ ಫ್ರೈ ಆಗಬೇಕು ಅಂತಲೂ ಏನಿಲ್ಲ. ನಾನು ಆಗಲೇ ಹೇಳ್ದಂಗೆ ಅಣಬೆ ನೋಡಿ ಇಷ್ಟು ಅಣಬೆ ಇದೆ. ಇಷ್ಟು ಅಣಬೆನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಜಸ್ಟ್ 5 ನಿಮಿಷದ ಕೆಲಸ. 5ರಿಂದ 10 ನಿಮಿಷನೂ ಆಗಲ್ಲ ಇದು. ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಬರೀ 10 ನಿಮಿಷದಲ್ಲಿ ಮಾಡ್ಕೋಬೋದು ಅಷ್ಟೇ ಇದು. ಇದೊಂದು 2ರಿಂದ 3 ನಿಮಿಷ ಈ ಥರ ಫ್ರೈ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಎಷ್ಟು ಬೇಕೋ ರುಚಿಗಷ್ಟು ಉಪ್ಪು ಮತ್ತು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಒಂಚೂರು ಮೆಣಸಿನ ಪುಡಿ, ಧನಿಯಾ ಪುಡಿ 2 ಹಾಕೋಣ. ನೋಡಿ ಗೈಸ್, ಇದಕ್ಕೆ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪನೇ ಇರೋದಲ್ವ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಹಾಗಾಗಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು, ಅದಕ್ಕೆ ಎಷ್ಟು ಬೇಕೋ ಅದು ಬೇಯೋದಕ್ಕೆ ಅಷ್ಟು ನೀರು ಹಾಕ್ಕೊತೀನಿ. ಜಾಸ್ತಿ ನೀರು ಹಾಕೋದೇನು ಬೇಡ. ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅಷ್ಟೇ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ
ಎಲ್ಲ ಮಿಕ್ಸ್ ಹಾಕಿದ್ರೆ ಮುಗೀತು ಗೈಸ್. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದೊಂದು 2 ನಿಮಿಷ ಬೇಯಿದೆ ಗೈಸ್. ಇದು ಕೂಡ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ತೋರಿಸ್ಬೇಕಾ? ಸೊ 90% ಎಲ್ಲ ಮುಗಿದಿದೆ. ಇದಕ್ಕೆ ಫೈನಲ್ ಟಚ್ಚು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಜಸ್ಟ್ ಫ್ರೈ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಮೊಸರು ಫ್ರೈ ಹೊಲದಲ್ಲಿ ತಂದಿದ್ದಂಥದ್ದು ಮುಗೀತು. ಅದು ಕೂಡ ಇನ್ನೇನು ಆರಿಸಿದ್ದೀನಿ ನಾನು ಆಲ್ರೆಡಿ. ಇನ್ನೇನಿದ್ರು ಮುದ್ದೆ ಮಾಡ್ಕೊಬೇಕು. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳ್ಕೊಂಡು ಈಗಲೇ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಗೋಣ. ಇನ್ನೇನು ಲೋಕಿ ಕಾರ್ ತರಕ್ಕೆ ಹೋಗಿದ್ದಾನೆ. ಕಾರ್ ಆ್ಯಕ್ಚುಲಿ ನಾವು ಶೆಡ್ಡಲ್ಲಿ ನಿಲ್ಲಿಸ್ತೀವಲ್ಲ, ಅಲ್ಲಿ ಬೆಳಗ್ಗೆ ಹೋಗಿ ತರೋದಕ್ಕಾಗಲ್ಲ ಅಂಥೇಳಿ ಇವಾಗ ತೊಗೊಂಬರಕ್ಕೆ ಹೋಗಿ ಕಾರ್ ತರೋಕ್ಕೆ ಹೋಗೈತಿ ನನ್ನ ಮಗ ಕಾರ ಅಂತ ಇದ್ದಾನೆ. ಸೊ ಬನ್ನಿ ಋತ್ವಿಕ್ಗೆ ಒಂದು ಸ್ವಲ್ಪ ಊಟ ಮಾಡಿಸಿ ಮನೇಲೆಲ್ಲ ಮುಗಿಸ್ಕೊಂಡು ಊಟ ಮಾಡಿಸ್ತೀನಿ ಬಾ.